ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೇವರಾಜೇಗೌಡರಿಗೆ ಕೊಟ್ಟು ಕಳಿಸುವುದಕ್ಕೆ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಡೌಟ್ ಏನಂತಂದ್ರೆ, ಕುತ್ತಿಗೆಗೆ ಬಂದಾಗ ಇರುವಂತಹ ಮ್ಯಾಟರ್ ಅನ್ನ ಕಕ್ಕೋದಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದು ದೇವರಾಜೇಗೌಡರು, ನನಗೆ 100 ಕೋಟಿ ಆಫರ್ ಬಂದಿದೆ ಸ್ವಾಮಿ, ಇದನ್ನ ನಾನು ತಿರಸ್ಕರಿಸ್ತಾ ಇದ್ದೀನಿ ಅಂತ ಯಾಕೆ ಹೇಳಲಿಲ್ಲ? ಸಿದ್ದು ಸರ್ಕಾರಕ್ಕೆ ಮುಜುಗರ ತಂದ ದೇವರಾಜೇಗೌಡರ ಹೇಳಿಕೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ರೀತಿಯಾದಂತಹ ಇರುಸು ಮುರುಸು ಹೆಚ್ಚಾಗ್ತಾ ಇದೆ. ದೇವರಾಜೇಗೌಡರು ಕೊಟ್ಟರಲ್ಲ ಆ ಹೇಳಿಕೆ ಕೊಟ್ಟಾಗಿನಿಂದಲೂ ಕೂಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ರೀತಿಯಾದಂತಹ ತಳಮಳ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪೆನ್ ಡ್ರೈವ್ ಬಿಡುಗಡೆ ಆಗಿದೆ ಅನ್ನುವಂತಹ ದೊಡ್ಡ ಆರೋಪ ಈಗ ಜಗತ್ ಜಾಹೀರಾತ್ ಆಗ್ತಾ ಇದೆ. 4 ಸಚಿವರನ್ನ ಒಳಗೊಂಡಂತಹ ಟೀಮ್ ಅಂತ ದೇವರಾಜೇಗೌಡರು ಈಗಾಗಲೇ ಹಿಂಟ್ ಅನ್ನ ಕೊಟ್ಟಿದ್ದಾಗಿದೆ. ದೊಡ್ಡಗೌಡರ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ರ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಈ ಕುತಂತ್ರ ಅಂದಿದ್ಯಾಕೆ? ದಳಪತಿ ಒಂದಕ್ಕೊಂದು ಬಹಳ ಅಂದ್ರೆ ಬಹಳ ಲಿಂಕ್ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವಾಗ ಇತ್ತ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಮಾಡ್ಕೊಳ್ತೋ ಒಂದು ಕಣ್ಣನ್ನ ಇಟ್ಟು ಹೇಗಾದ್ರೂ ಮಾಡಿ ಈ ಬಾರಿ ಬಿಜೆಪಿ ಜೆಡಿಎಸ್ ಅನ್ನ ಸೋಲಿಸಲೇಬೇಕು ಅಂತಂದ್ರೆ ಏನಾದ್ರೂ ಒಂದು ಪ್ಲಾನ್ ಅನ್ನ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಷಡ್ಯಂತ್ರವನ್ನ ಮಾಡಿದ್ರ ಅನ್ನುವಂತಹ ಆರೋಪವನ್ನ ನೇರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ದೇವರಾಜೇಗೌಡರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆ ಸಿದ್ದರಾಮಯ್ಯ ಅವರಾಗಿರ್ಬೋದು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಎಲ್ಲರನ್ನೂ ಕೂಡ ಒಂದು ಕ್ಷಣ ದಿಗ್ಭ್ರಾಂತಗೊಳಿಸಿದೆ. ಜಸ್ಟ್ ಬಿಕಾಸ್ ಆಫ್ ಇಲ್ಲಿ ದೇವರಾಜೇಗೌಡರು ಹೇಳಿದ್ರಲ್ಲ, 4 ಸಚಿವರನ್ನ ಒಳಗೊಂಡಂತಹ ಟೀಮ್ ಈ ಪೆನ್ ಡ್ರೈವ್ ಅನ್ನ ರಿಲೀಸ್ ಮಾಡಿದೆ, ಈ ಕುತಂತ್ರವನ್ನ ಕಾಂಗ್ರೆಸ್ ನಾಯಕರೇ ಮಾಡಿದ್ದಾರೆ ಅನ್ನುವಂತಹ ಹೇಳಿಕೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾದಂತಹ ಮುಜುಗರನ್ನ ತಂದ್ಬಿಟ್ಟಿದೆ. ಅದರಲ್ಲಿ ಮುಖ್ಯವಾಗಿ ಕೃಷ್ಣ ಬೈರೇಗೌಡರು, ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ, ಚಲುವರಾಯಸ್ವಾಮಿ ಸೇರಿದಂತೆ ಉಪ ಮುಖ್ಯಮಂತ್ರಿಗಳೇ ಇದರಲ್ಲಿ ಮೇನ್ ಪಿಲ್ಲರ್ಗಳು ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಅದರಲ್ಲೂ ನನಗೆ 100 ಕೋಟಿ ಆಫರ್ ಅನ್ನ ಕೊಟ್ಟರು, ಅದರಲ್ಲೂ ಉನ್ನತ ಹುದ್ದೆಯನ್ನ ಕೊಡ್ತೀವಿ. ಈ ಪ್ರಕರಣದ ರೂವಾರಿ ಎಚ್.ಡಿ. ಕುಮಾರಸ್ವಾಮಿ ಅವರು, ಮಾಜಿ ಪ್ರಧಾನಿ ದೇವೇಗೌಡರು, ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದನ್ನ ಪ್ರಸ್ತಾಪ ಮಾಡಿ ಜನರ ಮನಸ್ಸಿನಲ್ಲಿ ಈ ಹೆಸರುಗಳನ್ನ ಬಿತ್ತರಿಸಿ ಅನ್ನೋದಕ್ಕೆ 100 ಕೋಟಿ ಆಫರ್ ಅನ್ನ ಕೊಟ್ಟಿದ್ರಂತೆ. ಅದನ್ನ ಮೊನ್ನೆಯಷ್ಟೇ ದೇವರಾಜೇಗೌಡರು ಹೇಳಿಕೆಯನ್ನ ಕೊಟ್ಟರು. ನನಗೀಗಾಗಲೇ ಅಡ್ವಾನ್ಸ್ ಕೊಡೋದಕ್ಕೂ ಕೂಡ ಮುಂದಾಗಿದ್ರು, ಕೊಟ್ಟು ಕಳಿಸಿದ್ರು. ಆಗ್ಲೇನೆ ನನಗೆ 5 ಕೋಟಿ ಆಫರ್ ನನಗೆ ಅಂದ್ರೆ ಅಡ್ವಾನ್ಸ್ ನನಗೆ ಬಂದ್ಬಿಟ್ಟಿದೆ, 100 ಕೋಟಿ ಕೊಟ್ಟಿದ್ರು, ನಾನು ಒಪ್ಕೊಂಡಿದ್ದೆ ಅಂತಲೂ ಕೂಡ ಹೇಳಿಕೆಯನ್ನ ಕೊಟ್ಟರು. ಬಟ್ ಕೊನೆಯ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಡ್ತಾ ಇದ್ದಲ್ಲ ದೇವರಾಜೇಗೌಡರು, ಇವ್ರದ್ದು ಕೂಡ ಇದರಲ್ಲಿ ತಪ್ಪಿದೆ. ಯಾಕಂದ್ರೆ ಆಫರ್ ಬಂದಿತ್ತು, ನಾನು ಅದನ್ನ ತಿರಸ್ಕರಿಸಿದ್ದೆ ಅಂತ ಯಾವಾಗಾದ್ರೂ ಮಾಧ್ಯಮಗಳ ಮುಂದೆ ಹಣವನ್ನ ಈಸ್ಕೊಳ್ದೇನೆ ಹೇಳಿದ್ರೆ ಅದೊಂದು ಲೆಕ್ಕ ಆಗ್ತಾ ಇದೆ. ದೇವರಾಜೇಗೌಡ ಆರೋಪ ಬೆನ್ನಲ್ಲೇ ತಕ್ಷಣ ರಿಯಾಕ್ಟ್ ಮಾಡಿದ್ದಾರೆ ಕೈ ನಾಯಕರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರು, ಇತ್ತ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ನಿಜವಾಯ್ತಾ? ಹಾಗಾದ್ರೆ ಎಚ್.ಡಿ.ಕೆ ಹೇಳಿಕೆಯನ್ನ ಇತ್ತ ಪುನರ್ ಉಚ್ಚರಿಸಿದ್ದಾರೆ ವಕೀಲರಾದಂತಹ ದೇವರಾಜೇಗೌಡ.
ದೇವರಾಜೇಗೌಡ ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ತಳಮಳ ಶುರುವಾಗೋಗ್ಬಿಟ್ಟಿದೆ. ಹಳೆ ಮೈಸೂರು ಭಾಗದಲ್ಲಿ ಪರಿಣಾಮವನ್ನ ಬೀರಲಿದ್ಯಾ ಈ ಹೇಳಿಕೆ? ಬಹಳ ದೊಡ್ಡ ಪ್ರಕರಣ. ರಾಜಕೀಯ ನಾಯಕರು ಕಿತ್ತಾಡ್ಕೋಬಹುದು, ಬಟ್ ಅಲ್ಲಿ ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ದೇವರಾಜೇಗೌಡರು ಆರೋಪ ಏನೋ ಮಾಡಿದ್ರು, ಆಫರ್ ಬಗ್ಗೆ ಮಾತಾಡಿದ್ರು, ಓಕೆ. ಬಟ್ ಆ ಪೆನ್ ಡ್ರೈವ್ ನಲ್ಲಿ ಇರುವಂತಹ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಒಬ್ಬರು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ಇಡೀ ಹಾಸನ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಹಲವಾರು ಭಾಗಗಳಲ್ಲಿ ಈಗಾಗಲೇ ವಿಡಿಯೋಗಳು ಪಸರಿಸ್ಬಿಟ್ಟಿದೆ. ಆ ಹೆಣ್ಣು ಮಕ್ಕಳು ತಲೆ ಎತ್ಕೊಂಡು ತಿರುಗೋದಕ್ಕೆ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಈ ಹೇಳಿಕೆಯನ್ನ ದೇವರಾಜೇಗೌಡರು ಕೊಟ್ಟರೋ, DCM DK ಶಿವಕುಮಾರ್ ಆಗಿರ್ಬೋದು, ಚಲುವರಾಯಸ್ವಾಮಿ ಅವರಾಗಿರ್ಬೋದು ಹೇಳಿಕೆಯನ್ನ ಕೊಟ್ಟಿದ್ದನ್ನ ನಾವು ಗಮನಿಸ್ತೀವಿ. ಚಲುವರಾಯಸ್ವಾಮಿ ಅವರು ಏನ್ ಹೇಳಿಕೆಯನ್ನ ಕೊಡ್ತಾರೆ ಅಂತಂದ್ರೆ, ದೇವರಾಜೇಗೌಡರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಆತನನ್ನ ನಾನು ಟಿವಿಯಲ್ಲಿ ಫಸ್ಟ್ ಟೈಮ್ ನೋಡಿದ್ದೀನಿ ಅಂತ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟರು. DCM DK ಶಿವಕುಮಾರ್ ಅವರು, ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಸುಮ್ನೆ ನಾನು ಇದಕ್ಕೆ ಮೂಗ್ ತೋರಿಸೋದಿಲ್ಲ, ಬರ್ತಾರ ಬಹಿರಂಗವಾಗಿ ಚರ್ಚೆಗೆ ಬರಲಿ, ನಾನು ಅದನ್ನ ಫೇಸ್ ಮಾಡ್ತೀನಿ ಅಂತ DCM ಕೊಟ್ಟರು. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಇದಕ್ಕೂ ನಮಗೂ ಯಾವುದೂ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೈ ನಾಯಕರು ಹೇಳಿಕೆಯನ್ನ ಕೊಟ್ಟು